ಒಂದು ರಾತ್ರಿ ಮಳೆ ಸುರಿತಾನೇ ಇತ್ತು. ಆ ತಡರಾತ್ರಿಯಲ್ಲಿ ಸುಧಾ ಮಲಗಿದ್ದಾಗ ಯಾರೋ ಬಾಗಿಲು ತಟ್ಟಿದ ಶಬ್ದ ಆಯ್ತು. ಗಾಬರಿಯಿಂದ ಎದ್ದು ಹೋಗಿ ಬಾಗಿಲು ತೆರೆದ ಸುಧಾ ಎದುರು ನಿಂತಿದ್ದು ಮಾವ. ಸೊಸೆ, ನಾನು ಬಾತ್ರೂಮ್ನಲ್ಲಿ ಜಾರ್ ಬಿದ್ಬಿಟ್ಟೆ. ಸೊಂಟ ಸಿಕ್ಕಾಪಟ್ಟೆ ನೋವಾಗ್ತಿದೆ. ಹೇಳೋಕ್ಕೂ ಆಗ್ತಿಲ್ಲ. ಸ್ವಲ್ಪ ಮಸಾಜ್ ಮಾಡಿಕೊಡ್ತೀಯಾ ಅಂತ ಹೇಳಿದ್ರು ತಣ್ಣನೆಯ ಧ್ವನಿಯಲ್ಲಿ. ತಂದೆ ಸಮಾನರಾದ ಆ ವ್ಯಕ್ತಿಯನ್ನ ತಂದೆ ಸಮಾನ ಅಂತಾನೆ ನಂಬಿದ್ದ ಮಾವನನ್ನ ಸುಧಾ ತನ್ನ ರೂಮಿಗೆ ಒಳಗಡೆ ಹಾಸಿಗೆ ಮೇಲೆ ಕರ್ಕೋಗಿ ಮಲಗಿಸ್ತಾಳೆ. ಮಸಾಜ್ ಮಾಡ್ತಾ ಇರುವಾಗ ಅವಳು ಮಾವನ ಕಣ್ಣುಗಳನ್ನ ಹಾಗೆ ಗಮನಿಸಿದ್ಲು. ಅದರಲ್ಲಿ ನೋವಿಗಿಂತ ಹೆಚ್ಚಾಗಿ ಏನೋ ಒಂದು ವಿಚಿತ್ರವಾದ ಹಂಬಲ ಇತ್ತು. ಸುಧಾ ಕೇಳಿದ್ಲು, ಮಾವ ತುಂಬ ನೋವಾಗ್ತಿದ್ಯಾ? ಡಾಕ್ಟರ್ ಹತ್ರ ಹೋಗೋಣವಾ ಅಂತ. ಅದಕ್ಕೆ ಮಾವ ನೀಡಿದ ಉತ್ತರ ಸುಧಾಳ ಕಾಲ ಕೆಳಗಿನ ಭೂಮಿ ಕುಸಿಯೋ ಥರ ಮಾಡಿಬಿಡ್ತು. ಬೇಡ ಬೇಡ ಸೊಸೆ, ನಿನಗೆ ಗೊತ್ತಾ, ನನ್ನ ಮಗ ಸತ್ತ ಮೇಲೆ ನಿನಗೆ ಇನ್ನೊಂದು ಮದುವೆನ ಮಾಡಬೇಕು ಅಂತಾನೆ ಅಂದ್ಕೊಂಡೆ. ಆದರೆ ತುಂಬ ಯೋಚಿಸಿದ ಮೇಲೆ ಅನ್ನಿಸ್ತು, ಹೊರ್ಗಿನವ್ರ ಕೈಗೆ ಯಾಕೆ ಈ ಚಿನ್ನದ ಪುತ್ಥಳಿಯನ್ನು ಕೊಡಬೇಕು? ನಿನ್ನನ್ನು ಕೊಡೋ ಬದಲು ನೀನು ಯಾಕೆ ನನ್ನನ್ನೇ ಮದುವೆ ಆಗಬಾರ್ದು ಅಂತ ಹೇಳಿಬಿಟ್ರು. ಸುಧಾ ಆ ಕ್ಷಣ ದಂಗಾಗಿ ಹೋದ್ಲು. ಮಾವ, ನೀವೇನು ಹೇಳ್ತಾ ಇದ್ದೀರಾ? ಇದು ಸಾಧ್ಯನಾ ಎಂದು ನಡುಗುತ್ತಾ ಕೇಳಿದ್ಲು. ಆದರೆ ಮಾವ ಅವಳ ಹತ್ತಿರ ಬಂದು ಹೇಳಿದ್ದ ಆ ಒಂದೇ ಒಂದು ಮಾತು ಸುಧಾಳ ಬದುಕನ್ನೇ ಶಾಶ್ವತವಾಗಿ ಬದಲಾಯಿಸಲು ಸಿದ್ಧವಾಗೋಯಿತು. ಅದು ಸುಧಾಳ ಜೀವನದ ಅತ್ಯಂತ ಕರಾಳವಾದ ಸಮಯ. ಮದುವೆಯಾದ 6 ತಿಂಗಳಲ್ಲೇ ಅಪಘಾತವೊಂದರಲ್ಲಿ ಗಂಡ ರವಿಯನ್ನ ಕಳೆದುಕೊಂಡ ಅವಳು ಅಕ್ಷರಶಃ ಬೀದಿಗೆ ಬಿದ್ದಿದ್ಲು. ತವರೂರಿಗೋದ್ರೆ ಅಲ್ಲಿ ಎತ್ತು ತಾಯಿ ಇರಲಿಲ್ಲ. ಮಲತಾಯಿಯ ದೌರ್ಜನ್ಯವಂತೂ ನಿಜವಾಗ್ಲೂ ಸಹಿಸೋಕೆ ಸಾಧ್ಯವೇ ಇಲ್ಲ. ಬಾಳಲು ನೆಲೆ ಇಲ್ಲದ ಈ ಹಕ್ಕಿ ಎಲ್ಲಿಗೆ ಹೋಗಬೇಕು ಎಂದು ಅಳುತ್ತಿದ್ದ ಸುಧಾಳಿಗೆ ಆಸರಿಯಾಗಿ ಬಂದವನೇ ಅವಳ ಮಾವ ಸದಾಶಿವ, ಗಂಡು ಕೊಟ್ಟ ತಂದೆ. ನಡಿ ಸುಧಾ, ನಮ್ಮನೆಗೆ ಹೋಗೋಣಂತ. ನನ್ನ ಮಗ ಇಲ್ಲದರೇನೋ ನೀನು ನಮಗೆ ಮಗಳಿದ್ದ ಹಾಗೆ. ನನ್ನ ಮನೆಗೆ ಬೆಳಕು ನೀನು ಎಂದು ಮಾವ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಕರ್ಕೊಂಡು ಬಂದಾಗ ಸುಧಾ ಅಂದ್ಕೊಂಡಿದ್ಲು, ನಿಜವಾಗ್ಲೂ ಈತ ದೇವತಾ ಮನುಷ್ಯ, ತನ್ನ ಕಷ್ಟಗಳೆಲ್ಲ ತೀರಿ ಹೋದ್ವು ಅಂತ. ಆದರೆ ಆ ಕ್ಷಣ ವಿಧಿಯ ಆಟವೇ ಬೇರೆಯಾಗೋಗಿತ್ತು. ಕೆಲವು ದಿನಗಳು, ವಾರಗಳು ಕಳೆಯೋದ್ರಲ್ಲಿ ಮಾವನ ಮಾತು, ನಡವಳಿಕೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಅವಳು ನೋಡ್ತಾನೆ ಬಂದ್ಲು. ಮನೆಯಲ್ಲಿ ಇಬ್ಬರೇ ಇರುತ್ತಿದ್ದ ಆ ಸಮಯದಲ್ಲಿ ಮಾವ ಆಡುವ ಮಾತುಗಳು ಸುಧಾಳಿಗೆ ಒಂದು ರೀತಿಯ ಮುಜುಗರ, ಹಿಂಸೆ, ಒಂದು ರೀತಿ ಸಂಕಟ ತರ್ತಾ ಇದ್ವು. ನೋಡು ಸುಧಾ, ಈ ಮನೆಯಲ್ಲಿ ನಾನು ಒಬ್ಬಂಟಿ, ನೀನು ಒಬ್ಬಂಟಿ. ನಿನಗೆ ಸಾಕು ತಾಯಿಯ ಕಿರುಕುಳ ಅನ್ನೋದು ತಪ್ಪಬೇಕು ಅಂದರೆ ನನ್ನ ಮಾತಿನಂತೆ ನೀನು ಕೇಳಲೇಬೇಕು ಅಂತ ಇದ್ರು ಮಾವ. ಆ ಮಾವನ ಆ ಒಂದು ಮಾತು ಸುಧಾಳ ಕಿವಿಯಲ್ಲಿ ಇವತ್ತು ಕೂಡ ಗುಡುಗಿನಂತೆ ಬಡಿತಾನೆ ಇರುತ್ತೆ. ನನ್ನನ್ನೇ ಮದುವೆಯಾಗು ಎಂಬ ಮಾತು ಅವಳಿಗೆ ಅರ್ಗಿಸ್ಕೊಳ್ಳೋಕೆ ಸಾಧ್ಯನೇ ಆಗಲಿಲ್ಲ. ಆಕೆ ನಡುಗುತ್ತಾ ಹಿಂದಕ್ಕೆ ಸರಿದ್ಲು. ಮಾವ, ನೀವು ನನ್ನ ತಂದೆಯ ಸಮಾನ. ಈ ವಯಸ್ಸಿನಲ್ಲಿ ಈ ಸಂಬಂಧದಲ್ಲಿ ನೀವು ಹೇಗೆ ಮಾತಾಡೋದು ಸರಿ? ನನ್ನ ವಯಸ್ಸೇನೋ ನಿಮ್ಮ ವಯಸ್ಸೇನೋ ಎಂದು ಅಳುತ್ತಾ ಕೇಳಿದ್ಲು. ಆದರೆ ಮಾವ ಸದಾಶಿವಯ್ಯನವರು ಇಂಥದ್ದೆಲ್ಲ ಬರುತ್ತೆ ಮಾತು ಅಂತ ಗೊತ್ತಿತ್ತು. ಅದಕ್ಕೆ ಅವರು ನಾಚಿಕೆ ಪಟ್ಕೊಳ್ಳಿಲ್ಲ. ಮುಖದಲ್ಲಿ ಯಾವುದೇ ಪಶ್ಚಾತ್ತಾಪ ಭಾವನೆಯನ್ನೂ ಇಟ್ಕೊಳ್ಳಿಲ್ಲ. ಅವರು ಶಾಂತವಾಗಿ ಹೇಳಿದರು, ಸುಧಾ, ಹೊರಗಿನ ಪ್ರಪಂಚ ನಿನಗೆ ಅನಿಸುವಷ್ಟು ಸುಲಭವಿಲ್ಲ. ಎಲ್ಲರೂ ಕೂಡ ಮೇಲೆ ಸಾಚಿಗಳೇ, ಒಳಗಡೆ ಏನೇನೋ ಮಾಡ್ಕೊತಾರೆ. ನಿನ್ನ ಮಲತಾಯಿ ನಿನ್ನನ್ನು ಸುಮ್ಮನೆ ಬಿಡ್ತಾಳೆ ಅಂದ್ಕೊಂಡಿದ್ಯಾ? ಅಲ್ಲಿಗೆ ಹೋದರೆ ನಿನಗೆ ದಿನವೂ ನರಕ ಅನುಭವಿಸಲೇಬೇಕಾಗತ್ತೆ. ಇಲ್ಲಿ ನಿನಗೆ ಗೌರವ, ಆಸ್ತಿ ಮತ್ತು ಆಸರೆ ಎಲ್ಲ ಸಿಗುತ್ತೆ. ಯೋಚನೆ ಮಾಡು. ಆ ರಾತ್ರಿ ಸುಧಾಳಿಗೆ ನಿದ್ದೆಯೇ ಬರಲಿಲ್ಲ. ಒಂದು ಕಡೆ ಸಮಾಜ, ಇನ್ನೊಂದು ಕಡೆ ತನ್ನ ಅಸಹಾಯಕತೆ. ಆಕೆ ತನ್ನ ತಂದೆಗೆ ಫೋನ್ ಮಾಡಿ ವಿಷಯ ತಿಳಿಸೋಣ ಅಂತಲೂ ಅಂದುಕೊಂಡ್ಳು. ಆದರೆ ಏನು ಮಾಡೋದು? ಎಂತಹ ತಂದೆಯಾದರೂ ಕೂಡ ಒಂದು ಮಟ್ಟದಲ್ಲಿ ತಂದೆ ಮಲತಾಯಿಯ ಮಾತಿನಂತೆಯೇ ನಡೆಯುವವನು. ಅಪ್ಪನಿಗೆ ಹೇಳಿದರೆ ಅವರು ನೊಂದುಕೊಳ್ತಾರೆ ಬಿಟ್ಟರೆ, ಅಥವಾ ಮಲತಾಯಿ ಇದನ್ನೇ ದೊಡ್ಡ ಇಶ್ಯೂ ಮಾಡಿ ನನ್ನನ್ನು ಬೀದಿಗೆ ಹಾಕಿದ್ರೂ ಹಾಕ್ಬೋದು ಎಂಬ ಭಯ ಅವಳನ್ನು ಕಾಡಿತ್ತು. ಅವಳಿಗೋಸ್ಕರ ಸ್ಟ್ಯಾಂಡರ್ಡ್ ತಗೊಳ್ಳೋಕೆ ಯಾರೂ ಇರಲಿಲ್ಲ ಅಲ್ಲಿ. ಕೆಲವು ದಿನಗಳ ಕಾಲ ಮಾವ ಸುಧಾಳ ಮೇಲೆ ಯಾವುದೋ ಒಂದು ಒತ್ತಡ ಹಾಕಲೇ ಇಲ್ಲ. ಆದರೆ ಮನೆಯ ಪ್ರತಿ ಕೆಲಸದಲ್ಲೂ ಕೂಡ ಆಕೆಗೆ ಅತಿ ಹೆಚ್ಚು ಕಾಳಜಿ ತೋರಿಸತೊಡಗಿದ್ರು. ಆಕೆಗೆ ಇಷ್ಟವಾದ ಸೀರೆಯನ್ನು ತಂದುಕೊಡೋದು, ಸೇಟ್ ಹೊಸ್ತರಲ್ಲಿ ಮದುವೆಯಾದಾಗ ಗಂಡ ಏನೇನು ಮಾಡ್ತಾನೆ ಕಾಪಿ ಮಾಡ್ತಾಯಿದ್ರು, ಇಷ್ಟವಾದ ಅಡುಗೆ ಮಾಡಿಸೋದು, ಹೀಗೆ ಅವಳ ಮನಸ್ಸನ್ನು ಗೆಲ್ಲಲು ಬಹಳ ಪ್ರಯತ್ನ ಪಟ್ಟರು. ಸುಧಾಳಿಗೆ ಅನಿಸತೊಡಗಿತ್ತು, ಗಂಡ ಸತ್ತ ಮೇಲೆ ನಾನು ಈ ಜಗತ್ತಿನಲ್ಲಿ ಪೂರ್ತಿಯಾಗಿ ಒಬ್ಬಂಟಿ ಅಂತ.
ಈ ಮಾವನ ಹೊರತು ನನಗಾಗಿ ಯೋಚಿಸುವವರು ಯಾರಿದ್ದಾರೆ ಅಂತ. ಅಂತಿಮವಾಗಿ ಅವಳು ಒಂದು ರಾತ್ರಿ ಸುಧಾ ಒಂದು ನಿರ್ಧಾರಕ್ಕೆ ಬಂದೇ ಬಿಡ್ತಾಳೆ. ಅವಳು ಮಾವನ ಬಳಿ ಹೋಗಿ ಹೇಳ್ತಾಳೆ, ಮಾವ, ನಿಮ್ಮ ಪ್ರಸ್ತಾವನೆಗೆ ನಾನು ಒಪ್ತೀನಿ. ಆದರೆ ನನ್ನದೊಂದು ಷರತ್ತಿದೆ ಮಾವ. ಈ ಸಂಬಂಧ ಕೇವಲ ಆಸರೆಗಾಗಿ ಇರಬೇಕೇ ಹೊರತು ಸಮಾಜದ ಕಣ್ಣಲ್ಲಿ ನನ್ನ ಗೌರವಕ್ಕೆ ಧಕ್ಕೆಯನ್ನು ತರಬಾರ್ದು ಅಂತ. ನೀವು ನನಗೆ ಮಗಳಂತೆ ಸ್ಥಾನ ನೀಡಬೇಕು. ಮಾವ ನಕ್ಕು ಒಪ್ಪಿಕೊಂಡ್ರು. ಒಂದು ಸಣ್ಣ ದೇವಸ್ಥಾನದಲ್ಲಿ ಯಾರಿಗೂ ತಿಳಿಯದಂತೆ ಅವರಿಬ್ಬರು ಕೂಡ ಮದುವೆಯಾಗ್ತಾರೆ. ಆದರೆ ಈ ಸುದ್ದಿ ಅನ್ನೋದು ಕಾಡ್ಗಿಚ್ಚಿನಂತೆ ಹರಡಲು ಬಹಳ ಸಮಯ ಏನು ಬೇಕಾಗೇ ಇರಲಿಲ್ಲ. ಹಳ್ಳಿಯ ಜನ ಬಿಡ್ತಾರ ಆಡಿಕೊಳ್ಳೋಕೆ ಶುರು ಮಾಡ್ತಾರೆ. ಸೊಸೆಯನ್ನೇ ಮದುವೆಯಾದ ಮಾವ ಎಂಬ ಸಂಬಂಧಿಕರು ಇವರನ್ನ ಬಹಿಷ್ಕಾರಕ್ಕೆ ಒಳಪಡಿಸ್ತಾರೆ. ಆದರೆ ಸುಧಾ ತನ್ನ ನಿರ್ಧಾರದ ಬಗ್ಗೆ ಪಶ್ಚಾತ್ತಾಪ ಪಡ್ತಿದ್ದಾಳ ಅಥವಾ ಮಾವನ ಅಸಲಿ ಉದ್ದೇಶವೇ ಬೇರೆ ಇತ್ತ? ಮದುವೆಯಾದ ಕೆಲವು ತಿಂಗಳುಗಳು ಹೀಗೆ ಕಳೀತು. ನಂತರ ಸುಧಾಳಿಗೆ ಒಂದು ಸತ್ಯ ಅನ್ನೋದು ತಿಳಿಯುತ್ತೆ. ಆ ಸತ್ಯ ಅವಳನ್ನ ಆ ಕ್ಷಣ ಬೆಚ್ಚಿ ಬೀಳಿಸ್ಬಿಡುತ್ತೆ. ಸಮಾಜದ ಮಾತುಗಳಿಗೆ ಕಿವುಡಾಗಿ ಸುಧಾ ಮತ್ತು ಸದಾಶಿವ ಹೊಸ ಜೀವನವನ್ನೇ ಆರಂಭಿಸಿದ್ರು. ಮಾವ ಅಂದುಕೊಂಡಂತೆ ಸುಧಾಳನ್ನ ಚೆನ್ನಾಗಿಯೇ ನೋಡ್ಕೊಳ್ತಾ ಇದ್ರು. ಆದರೆ ಒಂದಿನ ಮಾವ ಮನೆಯಲ್ಲಿ ಇಲ್ದಿದ್ದಾಗ ಸುಧಾ ಹಳೆಯ ಕಪಾಟನ್ನ ಸ್ವಚ್ಛ ಮಾಡ್ತಾ ಇದ್ಲು. ಅಲ್ಲಿ ಅವಳಿಗೆ ಸಿಕ್ಕಿದ್ದು ಒಂದು ವಿಚಿತ್ರವಾದ ಡೈರಿ ಮತ್ತು ಕಾನೂನು ಪತ್ರಗಳು ಕೂಡ ಇದ್ವು. ಆ ಪತ್ರಗಳನ್ನು ಓದಿದ ಸುಧಾಳ ತಲೆ ಗಿರ್ರ್ ಅಂದ್ಬಿಡ್ತು. ಅವಳ ಗಂಡ ರವಿ ಸಾಯುವ ಮುನ್ನ ಅವಳ ಹೆಸರಿಗೆ ಒಂದು ದೊಡ್ಡ ಮೊತ್ತದ ಇನ್ಶೂರೆನ್ಸ್ ಕೂಡ ಮಾಡಿಸಿ ಇಟ್ಟಿದ್ದ ಮತ್ತು ಒಂದು ಆಸ್ತಿಯನ್ನು ಕೂಡ ಬರೆದ್ಬಿಟ್ಟಿದ್ದ. ಆದರೆ ಆ ಆಸ್ತಿ ಸುಧಾಳಿಗೆ ಸೇರಬೇಕಾದ್ರೆ ಅವಳು ಈ ಮನೆಯ ಅಂದರೆ ಆ ಮನೆಯ ಸೊಸೆಯಾಗಿ ಅಥವಾ ಆ ಮನೆಯ ಭಾಗವಾಗಿ ಇರಲೇಬೇಕಾಗಿರುವಂತಹ ಒಂದು ಷರತ್ತು ಕೂಡ ಇತ್ತು. ಸುಧಾಳಿಗೆ ಈಗ ತುಂಬ ಚೆನ್ನಾಗಿ ಅರಿವಾಯಿತು. ಮಾವ ಅವಳ ಮೇಲೆ ಪ್ರೀತಿಯಿಂದ ಅಥವಾ ಅವಳಿಗೆ ಇಷ್ಟಪಟ್ಟು ಮದುವೆ ಆಗಿದ್ದಲ್ಲ, ಬದಲಿಗೆ ಆ ಆಸ್ತಿ ಮತ್ತು ಹಣ ಬೇರೆಯವರ ಪಾಲಾಗಬಾರ್ದು ಅನ್ನೋ ಕಾರಣಕ್ಕೆ, ಅದು ತನ್ನ ಕೈಯಲ್ಲೇ ಇರಬೇಕು ಎಂಬ ಕಾರಣಕ್ಕೆ ಈ ನಾಟಕವಾಡಿದ್ನ ತಾತ ಅಂತ. ಸೊಸೆಯ ಮಗಳಂತೆ ಎಂದು ಹೇಳಿದ ಮಾತುಗಳೆಲ್ಲವೂ ಕೇವಲ ಆಸ್ತಿ ಕಬ್ಬಳಿಸುವಂಥ ತಂತ್ರವಾಗಿತ್ತಾ? ಅಷ್ಟರಲ್ಲೇ ಮಾವ ಸದಾಶಿವ ಕೋಣೆಯೊಳಗೆ ಧಾವಿಸಿ ಬರ್ತಾ ಇದ್ದಾರೆ. ಸುಧಾಳ ಕೈಯಲ್ಲಿದ್ದ ಪತ್ರಗಳನ್ನು ನೋಡಿ ಅವರ ಮುಖ ಚಹರೆ ಅವರ ಬಣ್ಣವೇ ಬದಲಾಗಿ ಹೋಗುತ್ತೆ. ಅಲ್ಲಿ ಅವರಿಗೆ ಇದ್ದ ಆ ಒಂದು ಪುಣ್ಯಕೋಟಿಯ ಮುಖ, ಇದ್ದ ಸಜ್ಜನಿಕೆಯ ಮುಖವಾಡ ಒಂದೇ ಕ್ಷಣದಲ್ಲಿ ಕಳಚಿ ಕೆಳಗಡೆ ಬಿದ್ದೋಯ್ತು. ಅವರು ವಿಕಟಕವಾಗಿ ನಗುತ್ತಾ ಹೇಳಿದ್ರು, ನೋಡ್ ಸುಧಾ, ನೀನು ತುಂಬ ಬುದ್ಧಿವಂತೆ ಅಂದ್ಕೊಂಡಿದ್ದೆ. ಈ ಸತ್ಯ ನಿನಗೆ ತಿಳಿಬಾರ್ದು ಅಂತನೂ ಅಂತಿದ್ದೆ. ಹೌದು, ನಿನ್ನ ಗಂಡನ ಆಸ್ತಿ ನನಗೆ ಬೇಕೇ ಬೇಕಮ್ಮ. ಈಗ ನೀನು ನನ್ನ ಹೆಂಡತಿ. ನಿನ್ನ ಸಹಿ ಇಲ್ಲದೆ ಆ ಆಸ್ತಿ ನನಗೆ ಸಿಗೋದೇ ಇಲ್ಲ. ಸುಮ್ಮನೆ ಸಹಿ ಮಾಡಿಕೊಡು, ಇಲ್ದಿದ್ರೆ ಸುಧಾ ನಡುಗುತ್ತಾ ಕೇಳಿದ್ಲು. ಹೌದಾ, ಇಲ್ದಿದ್ರೆ ಏನು ಮಾಡ್ತೀರಾ ಮಾವ? ನನ್ನನ್ನು ಕೊಂದು ಹಾಕ್ತೀರಾ? ಸದಾಶಿವ ಹತ್ತಿರ ಬಂದು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಹೇಳಿದ್ದ. ಕೊಲ್ಲಲು ಅಲ್ಲ ಸುಧಾ, ನಾನಂಥ ಪಾಪಕರ್ಮವನ್ನು ಮಾಡಲ್ಲ. ನಿನ್ನನ್ನು ಮತ್ತೆ ಸಿಂಪಲ್ ಆಗಿ ನಿನ್ನ ಮಲತಾಯಿಯ ನರಕಕ್ಕೆ ತಳ್ಳಿಬಿಡ್ತೀನಿ ಅಂತ. ಆಗ ನೀನು ಈ ಆಸ್ತಿಗಾಗಿ ನನ್ನ ಕಾಲು ಬುಡಕ್ಕೆ ಬರಲೇಬೇಕು. ಅಪಮಾನ ಮತ್ತು ದ್ರೋಹದಿಂದ ಸುಧಾಳ ಕಣ್ಣಲ್ಲಿ ನೀರು ಬಂದರೂ ಈ ಬಾರಿ ಅವಳು ಅಬಲೆಯಾಗಲಿಲ್ಲ. ಅವಳಿಗೆ ತನ್ನ ಗಂಡ ರವಿಯ ಕೊನೆಯ ಆಸೆ ಅನ್ನೋದು ಕೊನೆಗಾಲದಲ್ಲಿ ನೆನಪಾಗುತ್ತೆ. ಈ ಹಣ, ಈ ಆಸ್ತಿ, ನಾನು ಕಷ್ಟಪಟ್ಟು ದುಡಿದ ಸಂಪತ್ತು ಈ ವಂಚಕನ ಪಾಲಾಗಬಾರ್ದು ಅಂತ ನಿರ್ಧರಿಸಿದ್ಲು. ಅವಳು ತನ್ನ ರೂಮಿನ ಒಳಗೆ ಹೋಗಿ ಬಾಗಿಲನ್ನು ಹಾಕೊಂಡ್ಳು. ಆದರೆ ಹೊರಗೆ ಮಾವ ಬಾಗಿಲನ್ನು ಜೋರಾಗಿ ಬಡಿಯುತ್ತಾ ಇನ್ನೇನು ಮುರಿದೇ ಹಾಕ್ಬಿಡೋರನ್ನು ಬೆದರಿಕೆ ಆಗ್ತಾ ಇದ್ದಾರೆ. ಆ ಕ್ಷಣದಲ್ಲಿ ಸುಧಾ ತನ್ನ ಫೋನನ್ನು ತೆಗೆದುಕೊಂಡು ಒಬ್ಬರಿಗೆ ಕರೆ ಕೂಡ ಮಾಡ್ತಾಳೆ. ಆ ಕರೆ ಅವಳ ಜೀವನದ ಅಂತಿಮ ತಿರುವಾಗಿತ್ತು. ಬಾಗಿಲನ್ನು ಜೋರಾಗಿ ಬಡಿತಿದ್ದ ಮಾವ ಸದಾಶಿವನ ಅಬ್ಬರ ಅನ್ನೋದು ಹೆಚ್ಚಾಗ್ತಾನೆ ಇತ್ತು. ಬಾಗಿಲು ತೆರೆ ಸುಧಾ, ಇಲ್ಲ ಅಂದರೆ ನೀನು ಇವತ್ತು ಉಳಿಯೋದಿಲ್ಲ. ಇಲ್ದಿದ್ರೆ ಈ ಮನೆಗೆ ಸಂಪೂರ್ಣವಾಗಿ ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಕೂಗಾಡ್ತಾನೆ ಇದ್ದ. ಆದರೆ ಸುಧಾ ತನ್ನ ಫೋನ್ನಲ್ಲಿ ಕರೆ ಮಾಡಿದ್ದು ಯಾರೋ ಅಪರಿಚಿತರಲ್ಲ, ಬದಲಿಗೆ ತನ್ನ ಗಂಡ ರವಿಯ ಹಳೆಯ ಸ್ನೇಹಿತನಿಗೆ, ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಈ ಶಂಕರ್ ಅವರಿಗೆ.
ಸುಧಾ ತನ್ನಲ್ಲಿದ್ದ ಪತ್ರಗಳ ಫೋಟೋಗಳನ್ನೆಲ್ಲ ಸಂಪೂರ್ಣವಾಗಿ ತೆಗೆದು ಶಂಕರ್ಗೆ ಕಳಿಸ್ಕೊಡ್ತಾಳೆ ಮತ್ತು ತನ್ನ ಪರಿಸ್ಥಿತಿಯನ್ನೆಲ್ಲ ವಿವರಿಸ್ತಾಳೆ. 10 ನಿಮಿಷಗಳ ಕಾಲ ಸುಧಾ ಆ ಒಂದು ರೂಮಿನ ಒಳಗೆ ತನ್ನ ಪ್ರಾಣವನ್ನು ಕೈಯಲ್ಲಿ ಹಿಡ್ಕೊಂಡು ಮಾವ ಮುಂದೆ ಏನು ಮಾಡಬಹುದು ಅನ್ನೋ ಟೆನ್ಷನ್ನಲ್ಲೇ ಕುಳಿತುಕೊಂಡ್ಬಿಟ್ಟಿದ್ಲು. ಕೊನೆಗೆ ಮಾವ ಸುಮ್ಮನೆ ಇರಲೇ ಇಲ್ಲ. ಮಾವ ಹೊರಗೆ ಕೊಡಲಿನ ತಂದ. ಕೊಡಲಿಯಿಂದ ಬಾಗಿಲನ್ನು ಮುರಿಯೋಕೆ ಹೊಡೆದು ಹೊಡೆದು ಅದನ್ನು ಗಾಯ ಮಾಡೋಕೆ ಶುರು ಮಾಡ್ದ. ಬಾಗಿಲು ಮುರಿದ ಸದಾಶಿವ ಒಳಗೆ ನುಗ್ಗಿದಾಗ ಸುಧಾ ಅವನ ಎದುರು ಧೈರ್ಯದಿಂದ ನಿಂತ್ಕೊಂಡ್ಳು. ಸದಾಶಿವ ಅವಳ ಕುತ್ತಿಗೆಯನ್ನು ಹಿಡಿದು ಸಹಿ ಮಾಡು, ಇಲ್ಲದಿದ್ದರೆ ಈ ರಾತ್ರಿ ನಿನ್ನ ಕತೆ ಮುಗಿಸ್ಬಿಡ್ತೀನಿ ಅಂತ ಆರ್ಭಟಿಸಿದ್ಲು. ಆದರೆ ಅಷ್ಟರಲ್ಲೇ ಸೈರನ್ ಶಬ್ದ ಅನ್ನೋದು ಕೇಳಿಸ್ತು. ಪೊಲೀಸರು ಮನೆಯೊಳಗೆ ನುಗ್ಗಿದ್ರು. ಶಂಕರ್ ಸದಾಶಿವನ ಕೈಯಲ್ಲಿದ್ದಂತಹ ಒಂದು ಕೊಡಲಿಯನ್ನು ಬಂದು ಕಿತ್ಕೊಂಡ. ಅವನಿಗೆ ಸಂಕೋಲೆಯನ್ನು ಕೂಡ ತೊಡಿಸ್ತಾರೆ. ಸದಾಶಿವ ಕೇವಲ ಆಸ್ತಿಗಾಗಿ ಸೊಸೆಯನ್ನ ಮದುವೆಯಾಗಿ ಆ ಒಂದು ಕೆಟ್ಟ ಕಾರ್ಯವನ್ನು ಮಾಡಿ ವಂಚಿಸಕ್ಕೆ ನೋಡಿದಾಗ ನಿನಗೆ ಜೈಲಿ ಸರಿಯಾದ ಜಾಗ ಎಂದು ಶಂಕರ್ ಗುಡುಗಿದ್ರು. ಸುಧಾ ಅಳುತ್ತಾ ಶಂಕರ್ ಅವರಿಗೆ ಮನಪೂರ್ವಕವಾಗಿ ಧನ್ಯವಾದವನ್ನು ಹೇಳಿದ್ಲು. ಆದರೆ ಶಂಕರ್ ಒಂದು ಸತ್ಯವನ್ನು ಬಿಚ್ಚಿಡಕ್ಕೆ ಶುರು ಮಾಡ್ತಾರೆ. ಸುಧಾ, ನಿನ್ನ ಗಂಡ ರವಿ ನನ್ನ ಪ್ರಾಣ ಸ್ನೇಹಿತ. ಅವನು ಸಾಯುವ ಮುನ್ನವೇ ನನಗೆ ಈ ಮಾವನ ಬಗ್ಗೆ ಸಂಶಯ ಇದೆ ಅಂತಲೂ ಕೂಡ ಹೇಳಿದ್ದ. ಅದಕ್ಕಾಗಿಯೇ ಅವನು ಆಸ್ತಿಯ ಪತ್ರಗಳನ್ನು ನಿನಗೆ ಮಾತ್ರ ಸಿಗುವಂತೆ ಈ ರೀತಿ ವಿಲ್ ಬರೆದಿಟ್ಟಿದ್ದಾನೆ. ನಿನ್ನ ಮಾವ ಈ ಮದುವೆ ಮಾಡ್ಕೊಂಡಿರೋದೇ ನಿನ್ನ ಮಾವ ಈ ಮದುವೆ ಮಾಡ್ಕೊಂಡಿದ್ದೇ ಒಂದು ದೊಡ್ಡ ತಪ್ಪು. ಯಾಕಂದರೆ ಈಗ ಆತ ಮೋಸ ಮತ್ತು ವಂಚನೆಯ ಅಡಿಯಲ್ಲಿ ಅರೆಸ್ಟ್ ಆಗಿದ್ದಾನೆ. ಸದಾಶಿವನನ್ನು ಪೊಲೀಸರು ಕೊನೆಗೆ ಕರೆದುಕೊಂಡು ಹೋಗ್ತಾರೆ. ಸುಧಾ ಈಗ ಮುಕ್ತಳಾಗಿದ್ಲು. ಆಕೆ ಆ ಆಸ್ತಿಯನ್ನು ಬಳಸಿ ತನ್ನ ಗಂಡನ ಸವಿ ನೆನಪು, ಅವನಿಗೆ ಒಳ್ಳೆಯದಾಗಲಿ, ಅವನ ಮನಸ್ಸಿಗೆ ಶಾಂತಿ ಸಿಗಲಿ ಅಂತ ಹೇಳಿಬಿಟ್ಟು ಆ ಒಂದು ಮಹಿಳಾ ಆಶ್ರಮವನ್ನು ತೆರೆದ್ಲು. ಅದರಲ್ಲಿ ತನ್ನ ಮಲತಾಯಿಯ ದೌರ್ಜನ್ಯ ಅಥವಾ ಸದಾಶಿವನಂತಹ ವಂಚಕರಿಂದ ನೊಂದ ಹೆಣ್ಣು ಮಕ್ಕಳಿಗೆ, ತಂದೆ ತಾಯಿ ಇಲ್ಲದವರಿಗೆ ಅಥವಾ ಮಕ್ಕಳಿಲ್ಲದವರಿಗೆ ಆಕೆ ಆಸರಿಯಾಗಿ ನಿಲ್ತಾಳೆ. ಜೀವನದಲ್ಲಿ ತಪ್ಪಾಗೋದು ಕೆಲವೊಮ್ಮೆ ಸಹಜವೇ. ಆದರೆ ಆ ತಪ್ಪನ್ನು ತಿದ್ದುಕೊಂಡು ತನ್ನ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋದೇ ನಿಜವಾದ ಒಂದು ಒಳ್ಳೆತನ. ಸುಧಾ ಈಗ ಒಬ್ಬಂಟಿಯಲ್ಲ, ತನ್ನ ಸುತ್ತಲಿರುವ ನೂರಾರು ಮಹಿಳೆಯರಿಗೆ ಅವಳೇ ಧೈರ್ಯದ ಮೂಲವಾಗಿ ನಿಂತಿದ್ದಾಳೆ. ಸಮಾಜ ಅವಳನ್ನು ನೋಡಿ ಹಾಡ್ಕೊಂಡಿರ್ಬೋದು, ಆದರೆ ಇಂದು ಅದೇ ಸಮಾಜ ಅವಳ ಸಾಧನೆಯನ್ನು ನೋಡಿ ಗೌರವದಿಂದ ತಲೆ ಬಾಗ್ತಾನೇ ಇರುತ್ತೆ. ನಿಮ್ಮೆಲ್ಲರ ಹತ್ರನೂ ಒಂದು ರಿಕ್ವೆಸ್ಟು, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲೇ ವೈಟ್ ಕಲರಲ್ಲಿ ಕಾಣುತ್ತಲ್ಲ, ಅದೇ ಸಬ್ಸ್ಕ್ರೈಬ್ ಬಟನು. ಆಮೇಲೆ ನೆಕ್ಸ್ಟ್ ಏನು ಮೆಂಬರ್ಶಿಪ್ ತೋರಿಸುತ್ತೆ. ನಿಮಗೆ ನೆಕ್ಸ್ಟ್ ಮುಂದಿನ ಭಾಗಗಳನ್ನು ಒಂದಿನ ಮುಂಚಿತವಾಗಿ 2 ದಿನ ಮುಂಚಿತವಾಗಿ ನೋಡಬೇಕಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಮೆಂಬರ್ಶಿಪ್ ತೊಗೊಳ್ಳಿ. ಒಂದು ಟೀ ಕುಡಿಯೋಷ್ಟು ರೇಟ್ ಇರುತ್ತೆ ಅಷ್ಟೇ. ಎಕ್ಸ್ಕ್ಲೂಸಿವ್ ಕಥೆಗಳು ನೋಡ್ಬೋದು. ಇನ್ನು ನನ್ನ ಹಳೆ ಕತೆ ಬೇರೆ ಬೇರೆ ಕಥೆಗಳನ್ನ ನೋಡಬೇಕಂದ್ರೆ ಪ್ರೊಫೈಲ್ ಓಪನ್ ಮಾಡಬೇಕು ಅಂದರೆ ಅಲ್ಲೊಂದು ಫೋಟೋ ಕಾಣ್ತಿದೆಯಲ್ಲ ಹೆಸರು ಪಕ್ಕ, ಅಲ್ಲಿ ಹೋಗೋ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಕಥೆಗಳು ಸಿಗುತ್ತೆ.